ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ತಮ್ಮ ಗಾನ ಪ್ರತಿಭೆಯಿಂದನೇ ಇಡೀ ಇಂಟರ್ನೆಟ್ ಅವರ್ಸ್ ಕಂಡಿರ್ತಕ್ಕಂಥ ಕೋವಿಡ್ಗಿನ ಜಾಸ್ತಿ ವೈರಲ್ ಆಗಿರ್ತಕ್ಕಂಥ ಒಂದು ದೊಡ್ಡ ಪ್ರತಿಭೆ ನನ್ನ ಜೊತೆ ಇದ್ದಾರೆ. ಬನ್ನಿ ಡೈರೆಕ್ಟ್ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ ಶ್ರವಣ್. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಹೇಳಿ, ಹೇಗೆ ಅನಿಸ್ತಾ ಇದೆ? ಜನ ಎಲ್ಲಿ ನೋಡಿದ್ರು ಸೆಲ್ಫಿ ಕೇಳ್ತೀರಿ, ಆಟೋಗ್ರಾಫ್ಸ್ ಕೇಳ್ತೀರಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಮೊನ್ನೆ ಹುಚ್ಚೋಯಕ್ಕೆ ಹೋಗಿದ್ದೀನಿ, ಎಲ್ಲಿ ಬಂದ್ಬಿಟ್ಟು ನಾಲ್ಕು ಸೆಲ್ಫಿ ಕೇಳಿದ್ರು. ನಾನು ಜಿಪ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಟೈಪ್ ಕೊಡ್ರಪ್ಪ ಅಂತ ಹೇಳ್ಬಿಟ್ಟು ಜಿಪ್ ಹಾಕೊಂಡು ಆಮೇಲೆ ಸೆಲ್ಫಿ ಕೊಟ್ಟೆ. ವೆರಿ ನೈಸ್, ವೆರಿ ನೈಸ್. ಶ್ರವಣ್, ಹೀಗೆ ನೀವೇನಾದ್ರು ಶಾಸ್ತ್ರೀಯ ಸಂಗೀತ ಪ್ರಾಕ್ಟೀಸ್ ಮಾಡಿದ್ದೀರಾ ಅಥವಾ ಹೆಂಗೆ ಇದು? ನಾನು ಶಾಸ್ತ್ರೀಯ ಸಂಗೀತ ಏನು ಕಲ್ತಿಲ್ಲ. ಆ ಶಾಸ್ತ್ರೀಯ ಫಿಲಮ್ ಉದಯ ಟಿವಿಲಿ ಫುಲ್ ನೋಡಿದ್ದೀನಿ. ಅದು ಬಿಟ್ಬಿಟ್ರೆ ನಂಗೆ ಇದು ಟ್ಯಾಲೆಂಟ್ ಬರ್ತಾನೆ ಬಂದ್ಬಿಟ್ಟಿದೆ ಎಲ್ಲ. ನಾನು ಬಾತ್ರೂಮಲ್ಲಿ ಹಾಡು ಹೇಳ್ತಿರ್ತೀನಿ, ನಮ್ಮ ಹುಡುಗಿಗೆ ಫೋನಲ್ಲಿ ಹಾಡಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಸೊ ಹಿಂಗೆ ವೆರಿ ನೈಸ್. ಹೇಳಿದ್ರಿ ನಿಮ್ಮ ಹುಡುಗಿ ಈಗ? ನಮ್ಮ ಹುಡುಗಿಗೆ ಇತ್ತೀಚೆಗೆ ಸ್ವಲ್ಪ ಕಿವಿ ಪ್ರಾಬ್ಲಮ್ ಆಗ್ಬಿಟ್ಟು ಕಿವಿ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾಳೆ. ಐ ಥಿಂಕ್ ಇಷ್ಟಲ್ಲೇ ಸರಿ ಆಗುತ್ತೆ. ಇಂಥ ನೋವ್ನಲ್ಲೂ ಇವರು ಇಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ಶ್ರವಣ್ ತುಂಬ ಖುಷಿ ಆಗ್ತದೆ. ಹ್ಯಾಟ್ಸ್ ಆಫ್. ನಿಮ್ಮ ಮುಂದಿನ ಪ್ಲಾನ್ಸ್ ಏನು? ಸರಿಗಮಪದಿಂದ ಏನಾದರೂ ನಿಮಗೆ ಅಪ್ರೋಚ್ ಬಂದಿದೆ ಅಥವಾ ಹೇಗೆ? ಸರಿಗಮಪದಿಂದ ಬಂದಿಲ್ಲ, ನಮಗೆ ಅಮೆರಿಕಾಸ್ ಗಾಟ್ ಟ್ಯಾಲೆಂಟಿಂದ ಕರೆದಿದ್ದಾರೆ. ಬಟ್ ಇತ್ತೀಚೆಗೆ H1B ವೀಸಾ ಪ್ರಾಬ್ಲಮ್ ಆಗಿದೆಯಲ್ಲ, ಸ್ವಲ್ಪ ಟ್ರಂಪ್ ಇದು ಅಲ್ಲಿ ಸ್ವಲ್ಪ ಹೋಲ್ಡ್ ಆಗಿದೆ. ಬಟ್ ಇಷ್ಟಲ್ಲೇ ಐ ಥಿಂಕ್ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳ್ಬಿಟ್ಟು ಏನೋ ಮಾಡಿಸ್ತೀನಿ. ವೆರಿ ನೈಸ್ ಶ್ರವಣ್. ಸೊ ನಮ್ಮ ಪ್ರೇಕ್ಷಕರಿಗೋಸ್ಕರ ಒಂದೇ ಒಂದು ಝಲಕ್ ಹಿಂಗೆ ಬಿಡಿ. ಆ್ಯಕ್ಚುಲಿ ನಾನು ಇತ್ತೀಚೆಗೆ 50,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಬಟ್ ಅಭಿಮಾನಿಗಳಿಗೋಸ್ಕರ ಇಲ್ಲಿ ಹಾಡು ಹೇಳ್ತಾ ಇದ್ದೀನಿ ಫ್ರೀಯಾಗಿ. ಹೂವೇ